ವಿಶೇಷವಾದ ದಿನ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಶಾಲೆಯ ಮುಖ್ಯಗುರುಗಳೇ, ಹಾಗೆ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಶಿಕ್ಷಕರಾದ ಗುರುಗಳವರೇ, ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ ಮತ್ತು ಅಡುಗೆ ಮಾಡುವ ಸಿಬ್ಬಂದಿ ವರ್ಗದವರೇ ಮತ್ತು ಮುದ್ದು ಮಕ್ಕಳೇ, ಅದಲ್ಲದೆ ಇನ್ನಿತರ ಅತಿಥಿ ಗಣ್ಯರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ದಿನಾಂಕ 28ನೇ ತಾರೀಕು ಡಿಸೆಂಬರ್ ನಾವು ಮಾಡಬೇಕಾಗಿತ್ತು. ಆದರೆ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೈವಾಧೀನರಾಗಿರುವ ಅವರಿಗೆ ಶೋಕಾಚರಣೆ ಇರುವುದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ನಾವು ಸರ್ ಅವರಿಗೆ ಕೇಳಿಕೊಂಡಾಗ, ಸರ್ ಮೊದಲು ನಿಮ್ಮ ಸುರಪುರದಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ವರ್ಷ ಏನಪ್ಪ ಅಂದರೆ ಒಂದೊಂದು ಕಾರ್ಯಕ್ರಮಗಳು ಒಂದೊಂದು ಜಿಲ್ಲೆಯಿಂದ ಒಂದೊಂದು ತಾಲೂಕಿನಿಂದ ಪ್ರಾರಂಭಗೊಳ್ತವೆ. ಇವತ್ತಿನ ದಿನ ಇದು ಪ್ರಾರಂಭಗೊಂಡು ನಾಳೆಯಿಂದ ಕಂಟಿನ್ಯೂ ಆಗಿ ಒಂದು ವಾರದವರೆಗೆ ಒಂದೊಂದು ದಿನಾಲೂ ಒಂದೊಂದು ಶಾಲೆಯಲ್ಲಿ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದರೆ ಇವತ್ತಿನ ದಿನ ಈ ಒಂದು ಹಿಂದೂಸ್ತಾನಿ ಸೇವಾದಳ ತಮ್ಮೆಲ್ಲರಿಗೆ ಗೊತ್ತಿಲ್ಲ ವಿಚಾರವನ್ನು ನಾವು ನೋಡಬೇಕಾಗಿದೆ. ನಾವು ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕಿಂತ ಹಿಂದೆ, ಅಂದರೆ 1947ಕ್ಕಿಂತ ಹಿಂದೆ ಈ ಒಂದು ಸ್ವಾತಂತ್ರ್ಯದ ಹೋರಾಟದ ಅನೇಕ ಜನ ಏನಪ್ಪ ಅಂದರೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ, ಆಮೇಲೆ ಹಣ, ಎಲ್ಲ ಜೀವವನ್ನು ಕೊಡುತ್ತೇವೆ ಅಂತೇಳಿ ಅನೇಕ ಜನ ಮುಂದೆ ಬರ್ತಾರೆ. ಆದರೆ ಆ ಒಂದು ರ್ಯಾಲಿಯಲ್ಲಿ ಬ್ರಿಟಿಷರಿಗೆ ಗೊತ್ತಾದ ಮೇಲೆ ಅವೆಲ್ಲರನ್ನು ಬಂಧನೆ ಮಾಡಿ ಸಣ್ಣ ಸಣ್ಣ ಕೋಣೆಗಳಲ್ಲಿ ಕೂಡಾಕ್ತಾರೆ. ಸಣ್ಣ ಸಣ್ಣ ಕೊಡ್ತಕ್ಕಂಥ ಹಿಂಸೆಗಳನ್ನು, ಆ ಹಿಂಸೆಗಳನ್ನು ತಾಳಲಾಗದೆ ಅನೇಕ ಜನ ಏನಪ್ಪ ಅಂತಂದರೆ ಯುವಕರು, ಹಿರಿಯರು, ಅನೇಕ ಜನ ಕ್ಷಮಾಪಣೆ ಪತ್ರಗಳನ್ನು ಬರೆದುಕೊಟ್ಟು ನಾವು ಸ್ವಾತಂತ್ರ್ಯಕ್ಕಾಗಿ ಕೂಗುವುದಿಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲ ಅಂತ ಹೇಳಿ ಪತ್ರಗಳನ್ನು ಬರೆದುಕೊಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಈ ಒಂದು ಸನ್ನಿವೇಶವನ್ನು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನೋಡ್ತಾರೆ. ಈಗಾಗಲೇ ನಾವು ಸ್ವಾತಂತ್ರ್ಯವನ್ನು ಪಡೆಯುವುದು ಹೇಗೆ, ಗಳಿಸುವುದು ಹೇಗೆ, ಭಾರತ ಮಾತೆಯನ್ನು ಮುಕ್ತವನ್ನು ಮಾಡುವುದು ಹೇಗೆ ಅಂತೇಳಿ ವಿಚಾರ ಮಾಡಿ ಆಂಧ್ರ ಪ್ರದೇಶದ ಕಾಕಿನಾಡು, ಇಂದಿನ ವಿಜಯವಾಡ, ಆ ಒಂದು ಕಾರಾಗೃಹದಲ್ಲಿಯೇ ಈ ಒಂದು ಹಿಂದೂಸ್ತಾನಿ ಸೇವಾದಳ ಪ್ರಾರಂಭ ಆಗ್ತದೆ. ಹಿಂದೂಸ್ತಾನಿ ಸೇವಾದಳ ದಿನಾಂಕ 28/12/1923ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳಾಗಿ ಪದ್ಮಭೂಷಣ ನಾಸು ಹರ್ಡೇಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು, ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಭಾಷೆ, ನಾಡನ್ನು ಕಾಪಾಡಬೇಕೆಂಬ ಮೂಲ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭ ಆಯಿತು. ಅದಾದ ಮೇಲೆ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಕೂಡ ದೊರೆಯಿತು. ಅದಾದ ಮೇಲೆ ಈ ಒಂದು ಹಿಂದೂಸ್ತಾನಿ ಸೇವಾದಳ ಇಲ್ಲಿಗೆ ಕೈ ಬಿಡಬೇಕಾ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ದಿನಾಂಕ 16/3/1950ರಲ್ಲಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಒಂದು ಅಧಿವೇಶನ ಸೇರ್ತದೆ. ನಾವೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸೇರಿದ್ವಲ್ಲ, ಇದೇ ರೀತಿಯಾಗಿ ಎಲ್ಲ ಮುಖಂಡರು, ಸ್ವಾತಂತ್ರ್ಯ ಹೋರಾಟಗಾರರು, ಇಡೀ ಸರ್ಕಾರ ಅಲ್ಲಿ ಒಂದು ಅಧಿವೇಶನ ಸೇರ್ತಾರೆ. ಆ ಅಧಿವೇಶನದಲ್ಲಿ ಹಿಂದೂಸ್ತಾನಿ ಸೇವಾದಳವನ್ನು ಕೈ ಬಿಡಬಾರದು, ಇದನ್ನು ಜೀವಂತವಾಗಿರಬೇಕು, ಇದರ ಮೂಲ ಉದ್ದೇಶ ಚೆನ್ನಾಗಿದೆ ಅಂತ ಹೇಳಿ ಅಂದಿನಿಂದ ಇಲ್ಲಿವರೆಗೆ ಶಿಕ್ಷಣ ಇಲಾಖೆಗೆ ಮರ್ಜ್ ಮಾಡ್ತಾರೆ. ಹಿಂದೂಸ್ತಾನಿ ಅನ್ನೋ ಶಬ್ದವನ್ನು ಬದಲಾವಣೆ ಮಾಡಿ ಭಾರತ ಸೇವಾದಳ ಅಂತ ಮಾಡಿ ಅಂದಿನಿಂದ ಇಲ್ಲಿವರೆಗೆ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಮ್ಮ ಭಾರತ ಸೇವಾದಳ ಬಂದಿದೆ. ಭಾರತ ಸೇವಾದಳದ ಮುಖ್ಯ ಉದ್ದೇಶ ಈಗ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಷ್ಟ್ರಗೀತೆ, ನಾಡಗೀತೆ, ರಾಷ್ಟ್ರಧ್ವಜ ಮತ್ತು ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ನೆಲದ ಬಗ್ಗೆ ನಾವು ಗೌರವವನ್ನು ಕಾಪಾಡಿಕೊಂಡು ನಾವೆಲ್ಲರೂ ಭಾವೈಕ್ಯತೆಯಲ್ಲಿ ಬಾಳಬೇಕು ಅನ್ನುವ ಮೂಲ ಉದ್ದೇಶದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ಈ ಒಂದು ಹಿಂದೂಸ್ತಾನಿ ಸೇವಾದಳದಿಂದ ಭಾರತ ಸೇವಾದಳ ಆಗಿ ಶಾಲೆಯ ಶಿಕ್ಷಕರಿಗೂ, ಶಿಕ್ಷಕರಿಂದ ಮಕ್ಕಳಿಗೂ, ಮಕ್ಕಳಿಂದ ನಾಗರಿಕರಿಗೆ, ನಾಗರಿಕರಿಂದ ಸಮಾಜಕ್ಕೆ ಏನಪ್ಪ ಅಂತಂದರೆ ಭಾವೈಕ್ಯತೆಯ ಸಂಕೇತವನ್ನು ಮೂಡಿಸುವುದರಲ್ಲಿ ಇದೊಂದು ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ. ಅದೇ ಸಲುವಾಗಿ ಈ ಒಂದು ರಾಷ್ಟ್ರೀಯವಾಗಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಸೇವೆಗಳ ಅಂದರೆ ಸ್ವತಂತ್ರಕ್ಕೆ ಸಿಗುವ ಪೂರ್ವದಲ್ಲಿ ಈಗ ನಾಮಕರಣ ಇತ್ತು. ಸ್ವತಂತ್ರ ಸಿಕ್ಕಾದ ಮೇಲೆ ಶಿಕ್ಷಣ ಇಲಾಖೆಗೆ ವರ್ಗಾವಣೆಗೊಂಡ ಮೇಲೆ ಯಾವ ರೀತಿ ನಡೆದುಕೊಂಡ ದಾರಿ ಹೇಗೆ ಇತ್ತು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿದ ಜಿಲ್ಲಾ ಸಂಘಟನೆಗಳಿಗೆ ಧನ್ಯವಾದಗಳು. ನೋಡಿರಿ,
ಭಾರತ ಸೇವಾದಳ ಅಂದ್ರೆ ಅದರ ಟೈಟಲ್ ಇದೆ ನೋಡಿ. ಅವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಕಾರ್ಯಕ್ರಮ ಹಾಗೂ ಸಂಘಟನೆ ಯುವಕರು ಈ ಭಾರತ ಸೇವಾದಳ ಇಡೀ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ, ಭಾರತ ಸೇವಾದಳ ಅಂತಂದ್ರೆ ನಾವುದೇ ಭಾರತ ಸೇವಾದಳ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥದ್ದು ಭಾರತ ಸೇವಾದಳಕ್ಕೆ. ಅದಕ್ಕೋಸ್ಕರ ಪ್ರತಿ ಸಲ ಜಗತ್ ಈಗಾಗಲೇ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಸುಮಾರು 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದರಂತೆಯೇ ಸರ್ವಧರ್ಮೀ ಪ್ರಾರ್ಥನೆ ಕೂಡ ಎಲ್ಲರಿಗೂ ಬಾಪೇಟ ಬರುವಂತೆ ಮಾಡಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರ ಒಂದು ಇಚ್ಛೆಯಿಂದಲೇ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈಗ